ಸ್ನೇಹಿತರೆ, ನಮ್ಮ ಕುಟುಂಬ ಜೀವನದಲ್ಲಿ ತುಂಬ ಸಾಲದ ಸಮಸ್ಯೆಗಳು ಬರ್ತಿದೆ. ಸಾಲವು ನಮ್ಮನ್ನು ಸೋಲಿಸುತ್ತಾ ಇದೆ, ನಮ್ಮ ಜೀವನವನ್ನು ಹಾಳು ಮಾಡುತ್ತಿದೆ. ಈ ಪ್ರೋಗ್ರಾಮ್ನಲ್ಲೂ ಸಹ ನಾವು ಅದಕ್ಕಾಗಿ ಪ್ರಾರ್ಥನೆ ಮಾಡಲಿಕ್ಕಿದ್ದೇವೆ. ದೇವರೇ, ನನ್ನ ಎಲ್ಲ ಸಾಲಗಳಿಂದ ನನಗೆ ಅದ್ಭುತ ಬಿಡುಗಡೆಯನ್ನು ಕೊಡು, ನನ್ನನ್ನು ಉತ್ಕರ್ಷ ಮಾಡು. ಅದಕ್ಕಾಗಿ ದೇವರು ಹೇಗೆ ನಮಗೆ ಒಂದು ದಾರಿಯನ್ನು ತೋರಿಸುತ್ತಾರೆ, ಹೇಗೆ ನಮಗೆ ಹೊರಬರುವ ದಾರಿಯನ್ನು ಹೇಳಿಕೊಡುತ್ತಾರೆ ಎಂದು ನಾವು ಇವತ್ತು ಈ ಪ್ರೋಗ್ರಾಮ್ನಲ್ಲಿ ಮಾತನಾಡಲಿಕ್ಕಿದ್ದೇವೆ. ಬಹುಮುಖ್ಯವಾಗಿ ನವದಂಪತಿಗಳಾಗಿರುವವರಿಗೆ ಸಾಲದ ಸಮಸ್ಯೆಗಳಿಂದ ನರಳುತ್ತಾ ಇದ್ದರೆ ದೇವರು ಹೇಗೆ ನಿಮ್ಮನ್ನು ಅದರಿಂದ ತಪ್ಪಿಸುತ್ತಾರೆಂದು ನಿಮಗೆ ಹೇಳಿಕೊಡುವುದಕ್ಕಾಗಿ ನಮ್ಮ ಸ್ನೇಹಿತರುಗಳು ಬಂದಿದ್ದಾರೆ. ಸಹೋದರ ಅರುಳ್ ಅವರು ಹಾಗೂ ಸಹೋದರಿ ನಿರ್ಮಲಾ ಅವರು. ನೀವು ಈ ಹಾದಿಯನ್ನು ದಾಟಿ ಬಂದಿದ್ದೀರಾ. ದೇವರು ನಿಮಗೆ ಬಹಳಷ್ಟು ಕಲಿಸಿಕೊಟ್ಟಿದ್ದಾರೆ ಎಂದು ಕೇಳಿದ್ದೇವೆ. ಅದನ್ನು ನೀವು ನಮಗೆ ಹಂಚುವುದಕ್ಕಾಗಿ ನಾವು ನಿಮ್ಮನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡುತ್ತೇವೆ. ಸೊ ನಿಮ್ಮೊಂದಿಗೆ ಮಾತನಾಡುವುದು ನಮಗೆ ಬಹಳ ಸಂತೋಷ. ಸಾಲದ ಬಗ್ಗೆ ನಾವು ಇವತ್ತು ವಿಶೇಷವಾಗಿ ನೋಡ್ಲಿಕ್ಕಿದ್ದೇವೆ. ಅನೇಕ ದಂಪತಿಗಳು ಈ ಸಮಸ್ಯೆಯಲ್ಲಿ ಹಾದು ಹೋಗ್ತಿದ್ದಾರೆ. ಯವನ ಪ್ರಾಯದಲ್ಲೇ ನಾವು ಪ್ರಿಪೇರ್ಡ್ ಆಗಬೇಕು. ಅನೇಕ ಕುಟುಂಬಗಳಲ್ಲಿ ನಾವು ನವ ವಿವಾಹಿತರನ್ನು ನೋಡುತ್ತೇವೆ, ಪತಿ ಪತ್ನಿಯರನ್ನು. ಅವರಿಗೆ ಇದೊಂದು ಸಣ್ಣ ವಿಷಯ ಎಂದೆನಿಸುತ್ತದೆ. 5,000, 10,000 ಇದೊಂದು ಸಣ್ಣ ಮೊತ್ತದ ಸಾಲ, ಇಷ್ಟನ್ನೇ ತೆಗೆದುಕೊಳ್ಳುತ್ತಿದ್ದೇವಲ್ಲ. ಆದರೆ 5 ವರ್ಷಗಳ ನಂತರ ಅದೇ ದೊಡ್ಡದಾಗುತ್ತದೆ. ಮನೆಯಲ್ಲಿ ಜಗಳ ಪ್ರಾರಂಭವಾಗುತ್ತದೆ, ಮನೆಯಲ್ಲಿ ಚಿಂತೆಯ ವಾತಾವರಣ. ಹಾಗಾದರೆ ಹೀಗೆ ಸಾಲವನ್ನು ಯಾಕೆ ಮಾಡುತ್ತಿದ್ದಾರೆ? ಅನೇಕ ಬಾರಿ ನಾವು ನೋಡುವುದಾದರೆ ಅವರು ಸಾಲವನ್ನು ಮುಖ್ಯವಾದ ಕಾರಣಕ್ಕಾಗಿಯೇ ಪಡೆಯುತ್ತಾರೆ. ಉದಾಹರಣೆಗೆ ವಿದ್ಯಾರ್ಥಿಗಳ ಸಾಲ, ಶಿಕ್ಷಣಕ್ಕೆ ಸಾಲ. ಆದರೆ ಇದೇ ಮುಂದುವರಿದು ಅವರು ಸಣ್ಣ ಸಣ್ಣ ವಿಷಯಗಳಿಗೂ ಸಾಲ ತೆಗೆದುಕೊಳ್ಳಲು ಪ್ರಾರಂಭಿಸುತ್ತಾರೆ. ಈಗ ಈ ಕಾಲದಲ್ಲಿ ನೋಡುವಾಗ ಎಲ್ಲದಕ್ಕೂ ಲೋನ್ ಎನ್ನುವ ಒಂದು ಸನ್ನಿವೇಶ ಬಂದಿದೆ. ಏನೆಂದರೆ, ಮೊದಲನೇ ಹುಟ್ಟುಹಬ್ಬ ಕೊಂಡಾಡಬೇಕು, ಅದಕ್ಕೆ ಲೋನ್. ಕೊಲೀಗ್ಸ್ ಒಂದು ಕಾರ್ ತಗೊಂಡಿದ್ದಾರೆ, ನಾನು ಕೂಡ ಅಂತಹ ಒಂದು ಸೂಪರಾದ ಕಾರ್ ತಗೋಬೇಕು, ಅದಕ್ಕೊಂದು ಲೋನ್ ಹೋಗ್ತಾರೆ. ಸೊ ಲೋನ್ ಮೇಲೆ ಲೋನ್ ಹೋಗ್ತಿದ್ದಾರೆ. ಇನ್ನು ಕೆಲವರು ತಾವು ತಗೊಂಡಿದ್ದ ಲೋನನ್ನು ಕಟ್ಟುವುದಕ್ಕೋಸ್ಕರ ಇನ್ನೊಂದು ಲೋನ್ ಹೋಗ್ತಾರೆ. ಅಷ್ಟು ಸುಲಭವಾಗಿ ಸಾಲ ಮಾಡಿಕೊಂಡು ಬದುಕಬಹುದು, ಅದರಲ್ಲೇ ಬದುಕನ್ನು ಮುನ್ನಡೆಸಬಹುದು ಎನ್ನುವ ಚಿಂತೆಯಲ್ಲಿದ್ದಾರೆ. ಆದರೆ ಕೆಟ್ಟ ಎಫೆಕ್ಟ್ಗಳು ಆಮೇಲೆ ನೋಡ್ಕೊಳ್ಳೋಣ ಎನ್ನುವುದೇ ಹೊರತು ಈಗ ನೋಡ್ಕೊಳ್ಳುವುದಿಲ್ಲ. ಹಾಗೂ ಚೇಂಜ್ ಮಾಡಿ ಸಾಲ ತಗೊಂಡು ಜೀವಿಸೋಣ ಎನ್ನುವ ರೀತಿಯಲ್ಲಿ ಹಾಯಾಗಿದ್ದಾರೆ. ಆದರೆ ಒಂದು ಹಂತ ಬಂದಾಗ ಅದು ಎಷ್ಟು ದೊಡ್ಡದಾಗಿ ಎಫೆಕ್ಟ್ ಆಗ್ತದೆ, ಸಫರ್ ಮಾಡಿಕೊಳ್ಳೋದೇ ಎಲ್ಲವನ್ನು ಹೊಡೆದಾಕಿ 4 ಜನರ ಮುಂದೆ ಮಾನ ಮರ್ಯಾದೆ ಎಲ್ಲವನ್ನು ಹೋಗೋ ರೀತಿಯಲ್ಲಿ ಮಾತನಾಡುತ್ತಾರೆ. ಎಷ್ಟೋ ಜನರು ಬಂದು ಹೇಳ್ತಿದ್ದಾರೆ, ಬ್ರದರ್ ನನಗೆ ಆಗ್ತಾ ಇಲ್ಲ, ದಯವಿಟ್ಟು ಪ್ರಾರ್ಥನೆ ಮಾಡಿ ಅಂತ. ಎಲ್ಲರ ಮುಂದೆ ಮಾನ ಮರ್ಯಾದೆ ಎಲ್ಲ ತೆಗಿತಿದ್ದಾರೆ. ಕೆಲವೊಮ್ಮೆ ಅವರು ಪೆಟ್ಟು ಕೂಡ ತಿಂತಿದ್ದಾರೆ, ಹೆದರಿಸ್ತಿದ್ದಾರೆ. ಹೀಗೆ ನೋವು, ಅವಮಾನ. ಆದರೆ ಇವೆಲ್ಲವೂ ಎಲ್ಲಿ ಪೆಟ್ಟು ಬೀಳ್ತದೆ ಅಂದರೆ ಕುಟುಂಬದ ಮೇಲೆ. ನಮ್ಮ ದಾಂಪತ್ಯ ಜೀವನದಲ್ಲಿ ಮ್ಯಾಕ್ಸಿಮಮ್ ಗಂಡ ಹೆಂಡತಿಯರ ಮಧ್ಯದಲ್ಲಿ ಅಷ್ಟು ಶ್ರಮೆಯನ್ನು ತಂದು ಅವರು ಬಹಳ ಬಾಧಿಸಲ್ಪಡುತ್ತಿದ್ದಾರೆ. ಸೊ ಇದರಲ್ಲಿ ನಿಮ್ಮ ಅನಿಸಿಕೆಗಳೇನು? ಗಂಡ ಹೆಂಡತಿಯರು ಸಾಲದ ಹಾದಿಯಲ್ಲಿ ಹೋಗುವಾಗ ಅವರ ಫೀಲಿಂಗ್ಸ್ ಏನು, ಅವರ ಮೈಂಡ್ಸೆಟ್ ಹೇಗಿರ್ತದೆ, ನಾವು ಆ್ಯಕ್ಚುಲಾಗಿ ಏನೆಲ್ಲ ಮಾಡಕೂಡ್ದು ಅಂತ, ನಾವು ಏನು ಮಾಡಬೇಕು, ಎಂತಹ ಮೈಂಡ್ಸೆಟ್ನೊಂದಿಗೆ ಇರಬೇಕು ಸಾಲವನ್ನು ತೀರಿಸಿ ಹೊರಗಡೆ ಬರೋದಕ್ಕಾಗಿ. ನನ್ನ ಅನುಭವದಲ್ಲಿ ನಾನು ಸಾಲದ ಮೂಲಕ ನಾವು ಕುಟುಂಬವಾಗಿ ಆ ಒಂದು ಸಿಚುವೇಶನಲ್ಲಿ ಹಾದು ಹೋಗಿದ್ದೇವೆ. ಆ ದಾರಿಯಲ್ಲಿ ಆದರೆ ಕರ್ತನ ನನ್ನನ್ನು ಅದ್ಭುತಕರವಾಗಿ ಕಾಪಾಡಿ ಅವಾಗಲೇ ಒಂದು ಲೆಸನ್ನು, ಸಾಲವನ್ನು ಮಾಡಿಕೊಳ್ಳಬಾರ್ದು ಅಂತ. ಸೊ ಮದುವೆ ಮುಂಚೆ ದೇವರೊಂದಿಗೆ ಒಂದು ಪ್ರತಿಭಟನೆ ನನಗಾಗಿತ್ತು. ಆದರೆ ನನಗೊಂದು ಕೆಟ್ಟ ಸ್ವಭಾವವಿತ್ತು. ಏನು ಕೆಟ್ಟ ಸ್ವಭಾವ ಅಂತ ಅಂದರೆ, ಎಲ್ಲವೂ ನಂಬಿಕೆ ಎನ್ನುವುದು. ಸೊ ನನ್ನ ಅಗತ್ಯಗಳ ಬಗ್ಗೆ ಎಲ್ಲವೂ ಜೀಸಸ್ ನೋಡ್ಕೋತಾರೆ. ನಾವು ಕರ್ತನಿಗೆ ಕೊಟ್ಟರೆ ಸಾಕು, ನಮ್ಮ ಜೀವನವನ್ನು ನಾವು ಹೇಗೆ ಬೇಕಾದರೂ ರನ್ ಮಾಡಬಹುದು ಅಂತ. ಸೊ ಖರ್ಚುಗಳ ಬಗ್ಗೆ ಚಿಂತಿಸಬೇಡ. ಅನೇಕರು ಹೀಗೆ ಚಿಂತೆ ಮಾಡ್ತಿದ್ದಾರೆ, ದೇವರಿಗೆ ಒಪ್ಪಿಸಿದ್ದೇನೆ, ಇನ್ನು ದೇವರೇ ನನ್ನ ಫೈನಾನ್ಸ್ಗಳು ನೋಡ್ಕೋತಾರೆ ಅಂತ. ರೈಟ್? ಇದು ನಿಜ ಅಲ್ವಾ? ಉದಾಹರಣೆಗೆ ಹೇಗಂದರೆ, ನಾವು ಸಾಲ ಮುಗಿಬೇಕೆಂದು ಪ್ರಾರ್ಥಿಸುತ್ತೇವೆ, ತಕ್ಷಣ ಒಂದು ಆ್ಯಡ್ ಬರ್ತದೆ, ಇದು ಚೆನ್ನಾಗಿದೆಯಲ್ಲ, ಕ್ರೆಡಿಟ್ ಕಾರ್ಡ್ ಉಪಯೋಗಿಸಿ ಪರ್ಚೇಸ್ ಮಾಡೋಣ. ಸೊ ಕ್ರೆಡಿಟ್ ಕಾರ್ಡು ಅನೇಕರ ಜೀವನದಲ್ಲಿ ಬಹಳ ಸುಲಭ. ನನ್ನ ಜೀವನದಲ್ಲಿ ಅದು ಬಹಳಷ್ಟು ಸುಲಭವಾಗಿತ್ತು. ನನಗೂ ನನ್ನ ಹೆಂಡತಿಗೂ ನಡುವೆ ಬಹಳ ಆರ್ಗ್ಯುಮೆಂಟ್ಸ್ ಬಹಳ ಆಗಿದೆ. ಸೊ ಅದರಿಂದ ನಾನು ಒಂದು ತುಂಬ
ಬ್ಯಾಡ್ ಯೂಸರ್ ಅಂತ ಹೇಳುವುದಿಲ್ಲ. ನಾನು ಬಂದು ಅಂದಂದಿನ ಬಿಲ್ಲನ್ನು ಅಂದಂದಿನ ತಿಂಗಳಲ್ಲೇ ತೀರಿಸುವಂಥ ಕೃಪೆಯನ್ನು ಕರ್ತನು ನನಗೆ ಕೊಟ್ಟು ಕಾಪಾಡಿದ್ದಾರೆ ಇಲ್ಲಿಯವರೆಗೆ. ಆದರೆ ಒಂದು ದಿನ ಕರ್ತನು ನನಗೆ ಸವಾಲು ಹಾಕಿ ಹೇಳಿದರು, ಯಾಕೆ ನಿನ್ನ ಕ್ರೆಡಿಟ್ ಕಾರ್ಡನ್ನು ಆಹಾರಕ್ಕಾಗಿ ಉಪಯೋಗ ಮಾಡ್ತೀಯಾ? ಮಕ್ಕಳನ್ನು ಹೋಟ್ಲಿಗೆ ಕರ್ಕೊಂಡು ಹೋಗೋದಕ್ಕಾಗಿ ಕ್ರೆಡಿಟ್ ಕಾರ್ಡ, ನಿನ್ನ ಮಕ್ಕಳಿಗೆ ಏನಾದರೂ ತಗೊಳ್ಳುವುದಕ್ಕಾಗಿ ಕ್ರೆಡಿಟ್ ಕಾರ್ಡ್, ಇದು ಒಳ್ಳೆಯದಾ ಎನ್ನುವ ಒಂದು ಪ್ರಶ್ನೆ ನನಗೆ ಕೇಳಿದಾಗ ಅದು ತುಂಬವಾಗಿ ನನಗೆ ನೋವುಂಟು ಮಾಡಿತ್ತು. ನಾನು ಹೇಳಿದೆ, ಇನ್ನು ಮುಂದೆ ಬಂದು ಆಹಾರ ಪದಾರ್ಥಗಳು, ಪ್ರಾವಿಷನ್ಸು ಇವುಗಳು ದೇವರು ಒದಗಿಸುತ್ತಾನೆ, ಕ್ರೆಡಿಟ್ ಕಾರ್ಡ್ಗಳು ಇಲ್ಲ. ಸೊ ನಾವು ಇದನ್ನು ಕಳೆದ 7 ವರ್ಷಗಳಿಂದ ಹಿಂಬಾಲಿಸುತ್ತಾ ಇದ್ದೇವೆ. 7 ಲಂಬದ ವರ್ಷಗಳು. 7 ವರ್ಷಗಳಾಯಿತು. ಆಗ ನಾವೊಂದು ಬಡ್ಜೆಟ್ ಮಾಡಿ ಈ ತಿಂಗಳಿನಲ್ಲಿ ಇದೇ ಪ್ರಾವಿಷನ್, ಇದು ಬಂದು ಪೆಟ್ರೋಲ್ ಬಿಲ್ಗಳು, ಇದು ಬಂದು ನಮ್ಮ ಇದರ ಅಗತ್ಯಗಳು, ಹೋಟೆಲ್ ಆಗಿರುವುದು, ಇವೆಲ್ಲ ಹಣದಿಂದ ಪೇ ಮಾಡಬೇಕು. ನಮಗೆ ಕ್ರೆಡಿಟ್ ಕಾರ್ಡ್ ಬೇಕಾಗಿಲ್ಲ. ಮೊದಲು ಕರ್ತನು ಏನು ಹೇಳ್ತಿದ್ದಾರಂದ್ರೆ, ನಿನ್ನ ಆಹಾರವನ್ನು ನಾನೇ ನಿನಗೆ ಕೊಡ್ತೇನೆ ಅಂತ. ನಿನಗೆ ಆಹಾರವನ್ನು ನಾನೇ ಕೊಡಬೇಕು, ನಿನ್ನ ಕ್ರೆಡಿಟ್ ಕಾರ್ಡು ಕೊಡಬಾರದು. ಸೊ ನೀವು ಕರೆಕ್ಟಾದ ಪಾಯಿಂಟನ್ನು ಹೇಳಿದ್ದೀರಿ. ಅಂದರೆ ನಮ್ಮೊಳಗೆ ಅತಿ ದೊಡ್ಡ ಆರ್ಗ್ಯುಮೆಂಟ್ಸ್ ಬಂದಿತ್ತು. ನಾನು ಹೇಳ್ತೇನೆ, ತಿಂಗಳ ಕೊನೆಯಲ್ಲಿ ನಾನೇ ಕಟ್ಕೋತೇನೆ, ಅದರಲ್ಲಿ ತಪ್ಪೇನಿದೆ? ನನಗೆ ಗೊತ್ತು ಈ ಬಿಲ್ ಎಷ್ಟು ಬಂದಿದ್ದೇನೆ ಅಂತ, ಆದ್ದರಿಂದ ನನಗೇನು ಭಯವಿಲ್ಲ ಅಂತ. ಸ್ಯಾಲರಿ ಬರ್ತದೆ, ನಾನು ಕೆಡ್ತೀನಿ ಅಂತ. ಸೊ ಹಾಗೆ ಹೇಳಿ ನಾನು ಆರ್ಗ್ಯುನ್ ಮಾಡ್ತಿದ್ದೆ. ನಾನು ಹೇಳುತ್ತಿದ್ದದು ಇಷ್ಟೇ, ನೀವು ಯಾಕೆ ಅದನ್ನು ತಿರುಗಿಸುತ್ತೀರಿ? ನಮ್ಮ ಬಳಿ ಎಷ್ಟಿದೆಯೋ ಅದರಲ್ಲೇ ಖರ್ಚು ಮಾಡುವ. ನಮ್ಮ ಬಳಿ ಇರುವ ಹಣದಷ್ಟೇ ನಾವು ಖರ್ಚು ಮಾಡುವ. ಕ್ರೆಡಿಟ್ ಕಾರ್ಡ್ ಉಪಯೋಗಿಸುವ ಅಗತ್ಯವೇ ಇಲ್ಲ ಅನ್ನುತ್ತಿದ್ದೆ. ಇದೇ ವಿಷಯದಲ್ಲಿ ಸಣ್ಣ ಪುಟ್ಟ ಜಗಳಗಳಾಗುತ್ತಿತ್ತು. ನಿಜ, ಕ್ರೆಡಿಟ್ ಕಾರ್ಡ್ ಮೈಂಡ್ ಸೆಟ್ ಅನೇಕರಲ್ಲಿ ಎಲ್ಲವನ್ನೂ ನಾವು ಆಮೇಲೆ ನೋಡ್ಕೋಬಹುದು ಅನ್ನೋ ಒಂದು ಚಿಂತೆಯನ್ನು ನಮ್ಮಲ್ಲಿ ತರುತ್ತದೆ. ಸೊ ನಾವು ಇವತ್ತು ಖರ್ಚು ಮಾಡುವುದರಲ್ಲಿ ನಮಗೆ ಜಾಗ್ರತೆನೇ ಇರುವುದಿಲ್ಲ, ಗಮನನೇ ಇರುವುದಿಲ್ಲ. ಎಲ್ಲ ಆಮೇಲೆ ನೋಡ್ಕೊಳ್ಳೋಣ ಅಂತ. ಸಾಲ ಮಾಡ್ಕೋದ್ರಲ್ಲೂ ಅಷ್ಟೇ, ನಾಳೆ ನೋಡ್ಕೊಳ್ಳೋಣ, ಇವತ್ತಿಗೆ ಯಾಕೆ ಚಿಂತೆ ಮಾಡಬೇಕು? ಇವತ್ತು ಇದು ಬೇಕು ನನಗೆ, ಇವತ್ತು ಇದು ಸಿಗಬೇಕು. ಸೊ ನಮ್ಮ ಕೈಯಲ್ಲಿ ಇರುವುದರಲ್ಲಿ ಖರ್ಚು ಮಾಡಿಕೊಳ್ಳುವುದರಿಂದ ಎಲ್ಲ ಕ್ರೆಡಿಟ್ ಕಾರ್ಡ್ನಲ್ಲಿ ಯೂಸ್ ಮಾಡಿ ಸ್ಪೆಂಡ್ ಮಾಡಿಕೊಳ್ಳೋದು ನಮಗೆ ರೂಢಿ ಆಗಿಬಿಟ್ಟಿದೆ. ಸಾಲವನ್ನು ಮಾಡಿಕೊಳ್ಳುವುದಕ್ಕಾಗಿಯೂ ಖರ್ಚು ಮಾಡಿಕೊಳ್ಳುವುದಕ್ಕಾಗಿಯೂ ಹಾಗೆ ಉಪಯೋಗ ಚೇಂಜ್ ಆಗ್ತಿದೆ, ಹ್ಯಾಬಿಟ್ ಆಗ್ತಿದೆ. ಸೊ ಒಂದು ಕಾರ್ಯವೇನೆಂದರೆ, ಫಿನಾನ್ಸಿನ ಬಗ್ಗೆ ಇರುವ ಜ್ಞಾನವನ್ನು ನಾವು ಕಲಿತುಕೊಳ್ಳಬೇಕು. ಅದನ್ನು ಸಹ ನಾನು ತಿಳ್ಕೊಂಡೆ. ನೀವು ಬಂದು ಈಗ ನೀವು ಹೋಗಿ ಕ್ರೆಡಿಟ್ ಕಾರ್ಡನ್ನು ತಗೋತೀರಿ ಅಂದರೆ ನೀವು ಅದನ್ನು ಎದಕ್ಕಾಗಿ ಮಾತ್ರ ಉಪಯೋಗ ಮಾಡಿಕೊಳ್ಳಬೇಕು? ಎಮರ್ಜೆನ್ಸಿ, ನಿಮ್ಮಿಂದ ಏನೂ ಆಗ್ತಿಲ್ಲ, ನಿಮಗೆ ಎಮರ್ಜೆನ್ಸಿ ಆಗಿ ಬೇಕು ಅಂದಾಗ ಪರವಾಗಿಲ್ಲ, ಅದನ್ನು ಸಹ ನಿಮ್ಮ ಕೈಯಲ್ಲಿ ಏನು ವರಮಾನವು ಬರ್ತದೋ ಅದಕ್ಕೆ ಉಪಯೋಗಿಸುವುದಕ್ಕಾಗಿ ಅದನ್ನು. ಸೊ ಈಗ ನನಗೆ ಬಂದು ಪ್ರಶ್ನೆ ಕೇಳಿದ್ರೆ, ಬ್ರದರ್ ಹಾಗಾದ್ರೆ ನೀವು ಕ್ರೆಡಿಟ್ ಕಾರ್ಡನ್ನೇ ಉಪಯೋಗಿಸೋದಿಲ್ವಾ ಅಂದ್ರೆ, ಅಷ್ಟು ಇಲ್ಲ. ಆದರೆ ಫ್ಯೂಯಲಿಗೆ ಪೆಟ್ರೋಲ್ ಹಾಕುವುದು, ಮುಂದಿನ ತಿಂಗಳ ಫೋನ್ ಬಿಲ್, ನಂತರ ಏನಾದರೂ ಸಣ್ಣ ಪುಟ್ಟ ಕಾರ್ಯಗಳು, 1,000 ರೂಪಾಯಿಗಳ ಕಾರ್ಯಗಳು ಮಾತ್ರ ಕೊಂಡುಕೊಳ್ಳುವುದು, ವರಮಾನಕ್ಕೆ ತಕ್ಕ ಹಾಗಿರುವ ಬಿಲ್ ಮಾತ್ರವೇ ನಾನು ಇಟ್ಕೊಳ್ಳುವೆ. ಮತ್ತು ಇನ್ನೇನೇ ಆದರೂ ಕ್ರೆಡಿಟ್ ಕಾರ್ಡ್ನಲ್ಲಿ ಕೊಂಡುಕೊಳ್ಳಬೇಕೆಂದು ನಾವು ಈಗ ಪ್ಲಾನ್ ಮಾಡಿಕೊಳ್ಳುವುದೇ ಇಲ್ಲ. ನಿಲ್ಲಿಸಿದ್ದೇವೆ, ಸಂಪೂರ್ಣವಾಗಿ ನಿಲ್ಲಿಸಿದ್ದೇವೆ. ಬ್ರದರ್, ಈ ಫೈನಾನ್ಸ್ನ ಪ್ಲಾನಿಂಗ್ ಅನ್ನು ನೀವು ಪ್ರತಿ ತಿಂಗಳು ಮಾಡುತ್ತೀರಾ? ಹೇಗೆ ಹೇಳಬಲ್ಲಿರಾ? ತಿಂಡಿ ತಿನಿಸುಗಳಾಗಿರಬಹುದು, ಅಡುಗೆ ಸಾಮಾನುಗಳಾಗಿರಬಹುದು. ಸಿಸ್ಟರ್, ನಿಮಗೆ ಅಡುಗೆ ಮಾಡಲು ಬೇಕಾದಂತಹ ಎಲ್ಲ ಸಾಮಾನುಗಳು ಅಥವಾ ಮಕ್ಕಳ ಫೀಸ್, ಇದೆಲ್ಲದರ ಬಗ್ಗೆ ಪ್ರತಿ ತಿಂಗಳು ಪ್ಲಾನ್ ಮಾಡುತ್ತೀರಾ ಅಥವಾ ಇಡೀ ವರ್ಷಕ್ಕೆ ಮಾಡುತ್ತೀರಾ? ನಾವು ಒಂದು ಇಡೀ ವರ್ಷದ ಸ್ಲಾಟ್ ಮಾಡಿ ಅದನ್ನು ಇಂಪ್ಲಿಮೆಂಟ್ ಮಾಡುತ್ತಿದ್ದೆವು. ಮೊದಲನೆಯದಾಗಿ ದೇವರಿಗೆ ದಶಮಾಂಶ, ಅದನ್ನು ಮೊದಲು ಪ್ರತ್ಯೇಕಿಸಿ, ನಂತರ ಮನೆಯ ಎಲ್ಲಾ ಖರ್ಚುಗಳಿಗೆ ಇತರೆ ಸಾಮಾನುಗಳು, ಅಡುಗೆ ಸಾಮಾನುಗಳಾಗಿರಬಹುದು, ಅದಕ್ಕೆ ಪ್ರತ್ಯೇಕಿಸುತ್ತಿದ್ದೆವು. ಅದೇ ತಿಂಗಳಲ್ಲಿ ಪ್ಲಾನ್ ಮಾಡುತ್ತಿದ್ದೆವು. ಮಕ್ಕಳ ಸ್ಕೂಲ್ ಫೀಸ್ಗೆಂದು ಪ್ರತಿ ತಿಂಗಳು ಹಣವನ್ನು ಪ್ರತ್ಯೇಕಿಸುತ್ತಿದ್ದೆವು. ಒಮ್ಮೆಲೆ ದೊಡ್ಡ ಮೊತ್ತವನ್ನು ಪ್ರತ್ಯೇಕಿಸಲು ಕಷ್ಟವಾಗುತ್ತದೆ. ಪ್ರತಿ ತಿಂಗಳು ತೆಗೆದಿಟ್ಟರೆ ಸ್ವಲ್ಪ ಸುಲಭವಾಗುತ್ತದೆ. ಮೊದಲು ನಮಗೆ ಸ್ವಲ್ಪ ಕಷ್ಟವಾಯಿತು, ಕೈಯಲ್ಲಿ ಹಣವೇ ಉಳಿಯುತ್ತಿರಲಿಲ್ಲ, ಫೈನಾನ್ಸ್ ಹ್ಯಾಂಡಲ್ ಮಾಡಲಿಕ್ಕೆ ಆಗುತ್ತಿರಲಿಲ್ಲ. ದಿನೇ ದಿನೇ ಇದು ಸುಲಭವಾಗಲು ಪ್ರಾರಂಭಿಸಿತು. ಫೀಸ್ ಕಟ್ಟುವ ಸಮಯ ಬಂದಾಗ ಯೋಚಿಸುವ ಅಗತ್ಯವೇ ಇರಲಿಲ್ಲ, ಮೊದಲೇ ಸೇರಿಸಿಟ್ಟಿದ್ದೆವು, ಆದ್ದರಿಂದ ಸಂತೋಷವಾಯಿತು. ಇದರಿಂದ ನಮ್ಮ ಕೈಯಲ್ಲಿ ಹಣ ಉಳಿಯುತ್ತಿತ್ತು. ಮುಂಚೆ ಫೀಸ್ ಕಟ್ಟಲು ಕಷ್ಟ. ಹೀಗೆ ಹಣ ಉಳಿತಾಯವಾದಂತೆ ಅನಿಸುತ್ತಿತ್ತು, ಸೇರಿಸಿಟ್ಟು ಒಳ್ಳೆ ಕೆಲಸ ಮಾಡಿದೆವು ಎಂದು. ಅಂತ ಈ ಒಂದು ಅಮೌಂಟ್ ಅನ್ನು ತೆಗೆದಿಡಬೇಕೆಂದು ಡಿಸೈಡ್ ಮಾಡಿದ್ದೇವೆ. ಬಡ್ಜೆಟ್ ಬಂದು ರೆಡಿ ಆಗಿರುತ್ತದೆ. ಒಂದು ವರ್ಷಕ್ಕಿರುವ ಬಡ್ಜೆಟ್ ಅನ್ನು ರೆಡಿ ಮಾಡಿಕೊಳ್ತೇವೆ. ಒಂದೊಂದು ತಿಂಗಳಿಗೆ ಇಂದ ಕಾರ್ಯಗಳನ್ನು ತೆಗೆದಿಡಬೇಕೆಂದು ತೀರ್ಮಾನಿಸುತ್ತೇವೆ. ಫೀಸಿಗೆ ಇಷ್ಟು, ಪ್ರೊಫೆಷನ್ಗೆ ಇಷ್ಟು, ಫ್ಯೂಯಲಿಗೆ ಇಷ್ಟು,
ಆ ಮನೆ ಖರ್ಚಿಗೆ, ಟ್ಯೂಷನ್ ತಿಂಡಿ ಫೀಸಿಗೆ ತಿನಿಸುಗಳಿಗೆ. ಎಷ್ಟೆಷ್ಟು ಅಮೌಂಟ್ ಇದೆ. ಎಲ್ಲದಕ್ಕೂ ಮೇಲಾಗಿ ಮೊದಲು ಕರ್ತನಿಗೆ ನಾವು ಏನು ಕಮಿಟ್ ಮಾಡಿದ್ದೇವೆ ಅದೇ ಬಹಳ ಮುಖ್ಯವಾದ ಕಾರ್ಯ. ಅಂದರೆ ಕರ್ತನು ನಮ್ಮನ್ನು ನಂಬಿಕೊಟ್ಟಿದ್ದಾರೆ, ನನ್ನನ್ನು ನಂಬಿಕೊಟ್ಟಿದ್ದಾರೆ. ಸೊ ನಾನು ಕರ್ತನಿಗೆ ಏನು ಕಮಿಟ್ ಮಾಡಿಕೊಂಡಿದ್ದೇನೆ ಅದನ್ನು ಮೊದಲನೇದಾಗಿ ತೆಗೆದಿಟ್ಟು ನಾವಿಬ್ಬರು ಸೇರಿ ಅದರ ಮೇಲೆ ಕೈ ಇಟ್ಟು ಪ್ರಾರ್ಥನೆ ಮಾಡ್ತೇವೆ. ಅನೇಕರಿಗೆ ಅದರಲ್ಲೇ ಕೈ ಹಾಕ್ಲಿಕ್ಕೆ ಶೋಧನೆ ಉಂಟಾಗ್ತದೆ. ತಾನೇ ನನ್ನ ಡೈಲಿ ಲೈಫ್ನಲ್ಲಿ ಯೂಸ್ ಆಗದಿರು ಒಂದಾಗ್ದಿಲ್ಲ ಅಂತ ಒಂದು ಮೈಂಡ್ ಸೆಟ್ ಅವರಲ್ಲಿ ಬರ್ತದೆ. ಅದು ನಮಗೆ ಬೇರೆನಾದ್ರೂ ಮುಖ್ಯವಾದ ಕಾರ್ಯಕ್ಕೆ ಖರ್ಚು ಮಾಡಬಹುದಲ್ಲ ಅಂತ ಚಿಂತೆ ಮಾಡ್ತಾರೆ. ನಮ್ಮ ರೂಢಿಯೇ ಕಮಿಟ್ ಮಾಡಿರುವುದನ್ನು ಮೊದಲು ತೆಗೆದಿಡೋಣ, ಅದರ ಮೇಲೆ ಕೈ ಇಟ್ಟು ನಾವಿಬ್ಬರು ಕೈ ಇಟ್ಟು ಪ್ರಾರ್ಥನೆ ಮಾಡಿ, ಇಬ್ಬರು ಒಟ್ಟಾಗಿ ದೇವರೇ, ಪ್ರಾರ್ಥಿಸುತ್ತಿದ್ದೆವು. ನಿಮಗಾಗಿ ನಾವು ಇಷ್ಟನ್ನು ತೆಗೆದಿಟ್ಟಿದ್ದೇವೆ, ಇನ್ನು ನೀವು ನಮ್ಮ ಎಲ್ಲ ಅಗತ್ಯಗಳನ್ನು ಈ ಪೇಪರ್ನಲ್ಲಿ ಬರೆದಿಟ್ಟಿರುವ ಅಮೌಂಟ್ ಪ್ರಕಾರ ನಮ್ಮನ್ನು ನೀನು ನಡೆಸಪ್ಪ ಅಂತ, ಇದನ್ನು ಮೀರಿ ಹೋಗಬಾರ್ದಂತ, ಇದು ನಾವು ನಿಮಗೋಸ್ಕರ ಮಾಡಿರೋ ಒಂದು ಕಮಿಟ್ಮೆಂಟು. ಹೀಗೆ ಹೇಳಿ ನಾವು ಪ್ರತಿಯೊಂದು ತಿಂಗಳಲ್ಲೂ ಪ್ರಾರ್ಥನೆಯನ್ನು ಮಾಡುತ್ತೇವೆ. ನಂತರವೇ ನಾವು ನಮ್ಮ ಹಣವನ್ನು ಖರ್ಚು ಮಾಡಿಕೊಳ್ಳಲು ಪ್ರಾರಂಭಿಸುತ್ತೇವೆ. ಅಲ್ಲಿಂದನೇ ದೇವರ ಆಶೀರ್ವಾದ ನಮ್ಮ ಪ್ರತಿಯೊಂದು ಅಗತ್ಯಗಳಿಗೆ ಬರುವುದು. ಆ ಆಶೀರ್ವಾದವಿಲ್ಲದೆ ನಾವು ಏನೇ ಪ್ಲಾನ್ ಮಾಡಿದ್ರು, ಜೀವನದಲ್ಲಿ ದಿಢೀರ್ ಅಂತೇಳಿ ಏನೇ ನಡೆದ್ರು ನಮಗೆ ಹ್ಯಾಂಡಲ್ ಮಾಡೋಕ್ಕಾಗಲ್ಲ. ಹೌದು, ಆಗ ದೇವರು ನಮ್ಮನ್ನು ಕೈ ಬಿಟ್ಬಿಟ್ಟು ಹೋಗ್ಬಿಡ್ತಿದ್ದಾರೆ. ನೀನು ನನ್ನ ಟ್ರಸ್ಟ್ ಮಾಡಿಲ್ಲ, ನೀನು ನನಗೆ ಕೇಳಲೇ ಇಲ್ವಲ್ಲ, ನನ್ನ ಫೈನಾನ್ಸ್ ನಮಗೆ ಒಪ್ಪಿಸಲಿಲ್ವಲ್ಲ ಅಂತ ಎಲ್ಲವೂ ಸ್ಮೂತ್ ಆಗಿ ಹೋಗ್ತದೆ ಅಂತ ನಮಗೆ ಹೇಳಕ್ಕಾಗೋದಿಲ್ವಲ್ಲ. ಆಗ ಕೆಲವರು ದೇವರ ಕಾಲಿಗೆ ಹೋಗಿ ಬೀಳ್ತಾರೆ. ಸೊ ಅದ್ಭುತವಾಗಿದೆ, ನೀವು ಹೀಗೆ ಪ್ಲಾನ್ ಮಾಡಿ ಬಜೆಟ್ ಮಾಡಿ, ಅದರಿಂದ ನಾನು ಒಂದು ಫೈನಾನ್ಸನ್ನು ಡೆವಲಪ್ ಮಾಡಿದ್ದೇನೆ. ನನ್ನ ಪ್ರತಿಯೊಂದು ಅಗತ್ಯಗಳಿಗಾಗಿ, ಸ್ಕೂಲ್ ಫೀಸ್ ಆಗಲಿ, ಮೆಡಿಕಲ್ ಬಿಲ್ ಆಗಲಿ, ನಾನೀಗ ಕೊಡಬೇಕಾದರೂ ನಾನು ಸೇವ್ ಮಾಡಿರುವ ಹಣದಿಂದ ಕೊಡಬಹುದು ಎಂದು ನೀವು ಮಾಡಿಕೊಂಡಿರುವುದು ಅದು ದೊಡ್ಡ ಸಾಧನೆಯೇ. ಮತ್ತು ನಾವು ನೋಡುತ್ತೇವೆ ಅನೇಕರು ಈ ಶಾಲೆ ಪ್ರಾರಂಭವಾಗುವ ಸಮಯದಲ್ಲಿ ನೀವು ಹೇಳುವಾಗ ನನಗೆ ಕೂಡ ಅರ್ಥವಾಯಿತು. ಯಾಕಂದರೆ ಕೇಟಿ ಕೂಡ ಶಾಲೆಗೆ ಹೋಗಲು ಪ್ರಾರಂಭಿಸಿದ್ದಾಳೆ. ಈ ಸಮಯದಲ್ಲಿ ಸ್ಕೂಲ್ ಫೀಸ್ ಅನ್ನುವುದು ಒಂದು ದೊಡ್ಡ ಮೊತ್ತವಾಗಿದೆ. ಅನೇಕರಿಗೆ ಇದು ಕಷ್ಟವಾಗುತ್ತದೆ. ಶಾಲೆ ಪ್ರಾರಂಭವಾಗುತ್ತಲೇ 30,000, 50,000 ಹೀಗೆ ಕಟ್ಟಲು ಹೇಳುವಾಗ ನೀವು ಹೇಳಿದಂತೆ ಹೀಗೆ ಪ್ರತಿ ತಿಂಗಳು ಪ್ರತ್ಯೇಕಿಸಿ ಇಟ್ಟರೆ ಅದನ್ನು ಕಟ್ಟುವಾಗ ಅದು ಒಂದು ಆಶೀರ್ವಾದವಾಗಿರುತ್ತದೆ. ಒಂದು ವರ್ಷಕ್ಕೆ ಏನೆಲ್ಲ ಬೇಕಾಗ್ತದೆ, 5 ವರ್ಷಕ್ಕೆ ಏನಗತ್ಯ ಬರ್ತದೆ, ಫ್ಯೂಚರ್, ನಮ್ಮ ಮಕ್ಕಳ ಫ್ಯೂಚರ್, ನಮ್ಮ ದೊಡ್ಡ ಖರ್ಚುಗಳು, ಕಾರ್ನ ಖರ್ಚು, ಮನೆಯ ಖರ್ಚು, ಇದನ್ನೆಲ್ಲ ಪ್ಲಾನ್ ಮಾಡಿ ನಾವು ಖರ್ಚು ಮಾಡುವುದು ಅದು ನಮಗೆ ಲಾಭ ಕೊಡುತ್ತದೆ. ನಾವು ಕೆಲಸಕ್ಕೆ ಬರುತ್ತೇವೆ, ಕೆಲಸದಲ್ಲಿ ಅವರು ಬಡ್ಜೆಟಿಂಗ್ ಮಾಡಲಿಕ್ಕೆ ಹೇಳ್ತಾರೆ, ನಮ್ಮ ಡಿಪಾರ್ಟ್ಮೆಂಟಿಗೆ ಬಡ್ಜೆಟ್ ಮಾಡುತ್ತೇವೆ, ನಮ್ಮ ಏರಿಯಾಗೆ ಬಡ್ಜೆಟ್ ಮಾಡುತ್ತೇವೆ, ಅದನ್ನೆಲ್ಲ ಚೆನ್ನಾಗಿ ಮಾಡ್ತೇವೆ. ಆದರೆ ಮನೆಗೆ ಕಾಳಜಿ ತೋರಿಸುವುದಿಲ್ಲ. ನಾವು ನಮ್ಮ ಹಣದ ವಿಷಯದಲ್ಲಿ ಜಾಗೃತೆಯಂತೆ ಇರುವುದಿಲ್ಲ. ಕೆಲಸದ ವಿಷಯದಲ್ಲಿ ಅಷ್ಟು ಕಾಳಜಿಯಿಂದ ಇರುತ್ತೇವಲ್ಲ, ನಮ್ಮ ಸಂಸ್ಥೆಗೆ ಮಾಡುತ್ತೇವೆ, ಆದರೆ ಮನೆಯನ್ನು ಮಾತ್ರ ಯಾಕೆ ಗಮನ ಕೊಡ್ತಾ ಇಲ್ಲ. ಸೊ ಪ್ಲಾನಿಂಗ್ ಮಾಡುವುದರಲ್ಲಿ ನಾವು ಬಹಳ ಎಚ್ಚರಿಕೆಯಿಂದಿರಬೇಕು. ಮನೆಯನ್ನು ಮಾರಾಟ ಮಾಡಿ ಅದನ್ನು ಡೆಪ್ರಿಸಿಯೇಷನ್ ಕೂಡ ಮಾಡಿಕೊಟ್ರು. 19 ಲಕ್ಷವನ್ನು 12 ಲಕ್ಷವನ್ನಾಗಿ ಕಡಿಮೆ ಮಾಡಿಕೊಟ್ರು. ನಾವು ಆ 12 ಲಕ್ಷವನ್ನು ಎಲ್ಲರಿಗೂ ಕೊಟ್ಟು ಸಾಲವನ್ನೆಲ್ಲ ತೀರಿಸಿದ್ದೇವೆ. ಆ ಬಿಸ್ನೆಸ್ನಲ್ಲಿ ಸೋತು ಹೋಗಿ ಸಾಲವನ್ನೆಲ್ಲ ತಿರುಗಿ ಕೊಟ್ಟವರಲ್ಲಿ ಒಬ್ಬರು ನಾವು. ಸೊ ನಾನು ತಿಳಿದಿರುವ ಪ್ರಕಾರ ಉಳಿದವರನ್ನೆಲ್ಲರೂ ಸಾಲ ಮಾಡಿ ಹಣವನ್ನು ತಿರುಗಿ ಕೊಡಲಿಲ್ಲ. ನಮ್ಮ ಸಂಬಂಧಕ್ಕೆ ಒಡೆತೆ ಬೀಳ್ತದೆ, ಜಗಳವಾಗ್ತದೆ. ಯಾಕಪ್ಪ ನೀನು ನಮ್ಮನ್ನು ಇಂತಹ ಸಮಸ್ಯೆಗಳಿಗೆ ತಳ್ಳಿಬಿಟ್ಟಿದೀಯ ಅಂತ ಕೇಳ್ತಾರೆ. ಸೊ ಗಂಡಸರಿಗೆ ದೇವರು ಬುದ್ಧಿಯನ್ನು ಕೊಟ್ಟಿದ್ದಾರೆ, ನಿಮ್ಮ ಕುಟುಂಬವನ್ನು ಚೆನ್ನಾಗಿ ಜಾಗೃತಿಯಿಂದ ಮುನ್ನಡೆಸುವುದಕ್ಕೋಸ್ಕರವಾಗಿ. ಸೊ ನಾವು ಜವಾಬ್ದಾರಿ ಕೇಳದೆ ಫೈನಾನ್ಸಸ್ ವಿಷಯದಲ್ಲಿ ದೊಡ್ಡ ಸಾಲದ ಕಲ್ಲನ್ನು ತೆಗೆದು ಕುಟುಂಬದ ಮೇಲೆ ಇಟ್ಟರೆ ನೋಡಿ, ಅನೇಕ ಜನರು ತುಂಬ ಮನಮುರಿದವರಾಗಿದ್ದಾರೆ. ಅಷ್ಟು ಸಾಲವನ್ನು ಮಾಡಿಕೊಂಡು ಇನ್ನೂ ಅವರು ಹೆಂಡತಿಯ ಕೈಲಿರುವ ಕೊಂಚ ಹಣವನ್ನು ಕಿತ್ಕೊಂಡು ಹೋಗಿ ಕುಡಿಯುವುದು, ಹಾಗೆ ಕುಡಿದು ಇನ್ನೂ ಅವರಿಗೆ ಏನು ಕೈಯಲ್ಲಿದೆ. For families to be blessed, to live in harmony, and for their safety and prosperity, every day the Dinagaran family and the prayer intercessors at Jesus Calls Prayer pray for the Family Blessing Plan partners. Join the Jesus Calls Family Blessing Plan today and experience for yourself the power of prayer.